ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಮತ್ತು ನರವೈರಿ ಪಾಕಿಸ್ತಾನದ ಸಂಬಂಧ ತೀವ್ರವಾಗಿ ಹದಗೆಟ್ಟಿದ್ದು ಎರಡೂ ದೇಶಗಳ ನಡುವೆ ಯುದ್ಧ ಸುಲಭದ ಮಾತಲ್ಲದಿದ್ರೂ ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನೆಲೆಸಿದೆ. ಪ್ರತೀಕಾರದ ಪಣ ತೊಟ್ಟಿರುವ ಭಾರತ ಯಾವ ಕ್ಷಣದಲ್ಲಾದರೂ ಕೂಡ ಮಿಲಿಟರಿ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಿನ್ನೆಯಿಂದಲೇ ಸಮರಾಭ್ಯಾಸದಲ್ಲಿ ಭಾರತ ತೊಡಗಿದೆ. ಪಾಕಿಸ್ತಾನ ಕೂಡ ಗಡಿ ನಿಯಂತ್ರಣ ರೇಖೆ ಬಳಿ ಭದ್ರತೆ ಹೆಚ್ಚಿಸಿದೆ. ಯುದ್ಧ ಸಾಮಗ್ರಿಗಳನ್ನು ಜಮಾವಣೆ ಮಾಡುತ್ತಿದೆ. ಹಾಗಾದ್ರೆ ಯುದ್ಧ ನಡೆದೇ ಬಿಡುತ್ತಾ ಗೊತ್ತಿಲ್ಲ. ಒಂದು ವೇಳೆ ಯುದ್ಧ ಪರಿಸ್ಥಿತಿ ನಿರ್ಮಾಣವಾದರೆ ಯಾವ ದೇಶ ಹೆಚ್ಚು ಶಕ್ತಿಶಾಲಿ ಎಂಬುದರ ಅಂಕಿಅಂಶ ಕೊಡುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ವಿಶ್ವದ ಎಲ್ಲಾ ರಾಷ್ಟ್ರಗಳ ಮಿಲಿಟರಿ ಶಕ್ತಿಯ ಬಗ್ಗೆ ಗಮನಹರಿಸುವ ಗ್ಲೋಬಲ್ ಫೈರ್ ಪವರ್ ವರದಿಯ ಆಧಾರದ ಮೇಲೆ ಅಂಕಿಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಅಮೆರಿಕ, ರಷ್ಯಾ, ಚೀನಾ ಬಳಿಕ ಭಾರತ 4ನೇ ಸ್ಥಾನದಲ್ಲಿದೆ. 12ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಏನು ಅಣ್ವಸ್ತ್ರ ಬಲ ಯಾವ ರೀತಿಯಾಗಿದೆ? ಭಾರತವೇ ಅಣ್ವಸ್ತ್ರ ಬಲದಲ್ಲಿ ಬಲಶಾಲಿಯಾಗಿದ್ದು ಭಾರತ 172 ಅಣ್ವಸ್ತ್ರವನ್ನ ಹೊಂದಿದ್ರೆ ಪಾಕಿಸ್ತಾನ 170 ಹೊಂದಿದೆ ಅಂತ ಹೇಳಲಾಗುತ್ತೆ. ಆದರೆ ಅದರ ಸಾಮರ್ಥ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಇನ್ನು ಭಾರತದ ಸಕ್ರಿಯ ಸೈನಿಕರು ಒಟ್ಟು 14.4 ಲಕ್ಷ ಇದ್ರೆ ಪಾಕ್ ಕೇವಲ 6.5 ಲಕ್ಷ ಸೈನಿಕರನ್ನ ಹೊಂದಿದೆ. ಅಂದ್ರೆ ಭಾರತದ ಅರ್ಧದಷ್ಟು ಸೈನಿಕರು ಕೂಡ ಪಾಕಿಸ್ತಾನದಲ್ಲಿ ಇಲ್ಲ. ಇನ್ನು ಮೀಸಲು ಪಡೆ, ಭಾರತದ ಮೀಸಲು ಪಡೆ ಎಷ್ಟಿದೆ ಅಂತ ನೋಡೋದಾದ್ರೆ 11.55 ಲಕ್ಷವನ್ನ ಭಾರತದ ಮೀಸಲು ಪಡೆ ಹೊಂದಿದ್ರೆ ಭಾರತ, ಇನ್ನು ಪಾಕ್ ಕೇವಲ 5 ಲಕ್ಷವನ್ನ ಹೊಂದಿದೆ. ಕೇವಲ 5 ಲಕ್ಷವನ್ನ ಮೀಸಲು ಪಡೆಯನ್ನ ಪಾಕಿಸ್ತಾನ ಹೊಂದಿದ್ದು. ಇನ್ನು ಭಾರತದ ಯುದ್ಧ ಟ್ಯಾಂಕ್ ಎಷ್ಟಿದೆ ಅಂತ ನೋಡೋದಾದ್ರೆ 4201 ಅಂದ್ರೆ T-90 ಭೀಷ್ಮ ಅರ್ಜುನನ್ನ ಭಾರತ ಹೊಂದಿದ್ರೆ ಪಾಕಿಸ್ತಾನ 2627 ಹೊಂದಿದೆ. ಇನ್ನು ಭಾರತದ ಫಿರಂಗಿ 3975 ಹೊಂದಿದ್ರೆ ಪಾಕಿಸ್ತಾನ ಕೇವಲ 2629 ಹೊಂದಿದೆ. ಈ ವಿಚಾರದಲ್ಲೂ ಕೂಡ ಭಾರತವೇ ಬಲಶಾಲಿಯಾಗಿದೆ. ಪಾಕಿಸ್ತಾನಕ್ಕಿಂತ ಭಾರತವೇ ಬಲಶಾಲಿಯಾಗಿದೆ. ಫಿರಂಗಿ ವಿಷಯದಲ್ಲೂ ಕೂಡ ಭಾರತ 3975 ಹೊಂದಿದ್ರೆ ಪಾಕಿಸ್ತಾನ ಕೇವಲ 2629 ಹೊಂದಿದೆ. ಇನ್ನು ರಾಕೆಟ್ ಲಾಂಚರ್ ಭಾರತದ ಬಳಿ 752 ಇದ್ರೆ ಪಾಕಿಸ್ತಾನ ಕೇವಲ 234 ಹೊಂದಿದೆ. ಈ ವಿಚಾರದಲ್ಲೂ ಕೂಡ ರಾಕೆಟ್ ಲಾಂಚರ್ ವಿಚಾರದಲ್ಲೂ ಕೂಡ ಭಾರತವೇ ಬಲಶಾಲಿಯಾಗಿದೆ. ಹೆಚ್ಚು ರಾಕೆಟ್ ಲಾಂಚರ್ ಭಾರತದ ಬಳಿಯೇ ಇದೆ. ಇನ್ನು ಮಿಲಿಟರಿ ವಿಮಾನ ಭಾರತದ ಬಳಿ 2200 ಇದ್ರೆ ಪಾಕಿಸ್ತಾನ ಕೇವಲ 1300 ಅಷ್ಟೇ ಹೊಂದಿದೆ ಮಿಲಿಟರಿ ವಿಮಾನವನ್ನ. ಒಟ್ಟಾರೆಯಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಭಾರತವೇ ಬಲಶಾಲಿಯಾಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಇನ್ನು ಫೈಟರ್ ಜೆಟ್ ಭಾರತ 692 ಹೊಂದಿದ್ರೆ ಪಾಕಿಸ್ತಾನ 356 ಹೊಂದಿದೆ. ಈ ವಿಚಾರದಲ್ಲೂ ಕೂಡ ಭಾರತವೇ ಬಲಶಾಲಿಯಾಗಿದೆ. ಫೈಟರ್ ಜೆಟ್ ವಿಚಾರದಲ್ಲೂ ಕೂಡ ವಿಧ್ವಂಸಕ ದಾಳಿ ಹೆಲಿಕಾಪ್ಟರ್ ಭಾರತ 250 ಹೊಂದಿದ್ರೆ ಪಾಕಿಸ್ತಾನ 90 ಹೊಂದಿದೆ. ವಿಧ್ವಂಸಕ ದಾಳಿ ಹೆಲಿಕಾಪ್ಟರ್ ಅಲ್ಲೂ ಕೂಡ ಭಾರತ 250 ಹೊಂದಿದೆ. ಇನ್ನು ಯುದ್ಧ ನೌಕೆ ವಿಚಾರದಲ್ಲಿ ನೋಡೋದಾದ್ರೆ ಭಾರತ 150 ಹೊಂದಿದ್ರೆ ಪಾಕಿಸ್ತಾನ ಕೇವಲ 114 ಹೊಂದಿದೆ. ಈ ವಿಚಾರದಲ್ಲೂ ಕೂಡ ಭಾರತವೇ ಹೆಚ್ಚು ಶಕ್ತಿಶಾಲಿ. ಇನ್ನು ಯುದ್ಧ ವಾಹನ ನೌಕೆ ಭಾರತದ ಬಳಿ 2 ಇದ್ರೆ ಪಾಕಿಸ್ತಾನದ ಬಳಿ 1 ಕೂಡ ಇಲ್ಲ. ಯುದ್ಧ ವಾಹನದ ನೌಕೆ ಭಾರತದ ಬಳಿ 2 ಹೊಂದಿದ್ದು. ಒಟ್ಟಾರೆಯಾಗಿ ಈ ವಿಚಾರದಲ್ಲೂ ಕೂಡ ಭಾರತವೇ ಶಕ್ತಿಶಾಲಿ. ಇನ್ನು ಜಲಾಂತರ್ಗಾಮಿ ವಿಚಾರದಲ್ಲಿ ನೋಡೋದಾದ್ರೆ ಭಾರತ 18 ಲಕ್ಷವನ್ನ ಹೊಂದಿದ್ರೆ ಪಾಕಿಸ್ತಾನ 8 ಲಕ್ಷವನ್ನ ಹೊಂದಿದೆ. ಕೇವಲ 8 ಲಕ್ಷ ಅಂದ್ರೆ ಭಾರತಕ್ಕಿಂತ ಅರ್ಧದಷ್ಟನ್ನು ಕೂಡ ಪಾಕಿಸ್ತಾನ ಹೊಂದಿಲ್ಲ. ಇನ್ನು ಧ್ವಂಸಗೊಳಿಸುವ ಯುದ್ಧ ನೌಕೆ ಭಾರತದ ಬಳಿ 13 ಇದ್ರೆ ಪಾಕಿಸ್ತಾನ ಕೇವಲ 9 ಅಷ್ಟೇ ಹೊಂದಿದೆ. ಧ್ವಂಸಗೊಳಿಸುವ ಯುದ್ಧ ನೌಕೆ ಪಾಕಿಸ್ತಾನದ ಬಳಿ 9 ಅಷ್ಟೇ ಇದೆ.